ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಚಿಕ್ಕ ಕಥೆಯನ್ನು ಹೇಳಲಿದ್ದೇನೆ. ಇದನ್ನು ಕೇಳಿದ ನಂತರ ನಿಮಗೆ ತಿಳಿಯದಂತೆಯೇ ಕಣ್ಣೀರು ಬರುತ್ತದೆ. ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರದು ಒಂದೊಂದು ರೀತಿಯ ಜೀವನ. ಕೆಲವರು ಬದುಕಲು ಕಷ್ಟಪಡುತ್ತಿರುತ್ತಾರೆ, ಇನ್ನು ಕೆಲವರು ಯಾರೂ ಇಲ್ಲದೆ ಏನೂ ಇಲ್ಲದೆ ಜೀವನವನ್ನು ನುಗ್ಗುತ್ತಿರುತ್ತಾರೆ. ಹೀಗೆ ಈ ಪ್ರಪಂಚದಲ್ಲಿ ಒಬ್ಬೊಬ್ಬರದು ಒಂದೊಂದು ಬಗೆಯ ಜೀವನ. ಆದರೆ ಗಂಡ ತೀರಿಕೊಂಡ ಮಹಿಳೆಗೆ ಸಮಾಜದಲ್ಲಿ ಎಂತಹ ಸ್ಥಾನ ಇರುತ್ತದೆ ಎಂದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಎಲ್ಲರೂ ತುಂಬಾ ಕೀಳಾಗಿ ಅಥವಾ ಅಸಹ್ಯವಾಗಿ ನೋಡುತ್ತಾರೆ ಅಲ್ವಾ? ಅಂತಹ ಒಬ್ಬ ಮಹಿಳೆಯ ಕಥೆಯನ್ನೇ ಇವತ್ತು ನಾನು ನಿಮಗೆ ಹೇಳಲಿದ್ದೇನೆ. ಫ್ರೆಂಡ್ಸ್, ಈ ಕತೆ ತುಂಬಾ ಹಾರ್ಟ್ ಟಚಿಂಗ್ ಆಗಿರುತ್ತದೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಅದಕ್ಕೂ ಮೊದಲು ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ ಸಿಂಬಲ್ ಆಕ್ಟಿವೇಟ್ ಮಾಡಿಕೊಳ್ಳುವುದನ್ನು ಮಾತ್ರ ಮರೆಯಬೇಡಿ. ಫ್ರೆಂಡ್ಸ್, ಈ ಕತೆ ಬಿಹಾರದ ಗಯಾ ಜಿಲ್ಲೆಯಲ್ಲಿ ನಡೆದದ್ದು. ಅಲ್ಲಿ ರಸ್ತೆಯ ಒಂದು ಮೂಲೆಯಲ್ಲಿ ಸಮೋಸಾ ಮಾರುವ ಒಂದು ಚಿಕ್ಕ ಬಂಡಿ ಇತ್ತು. ಅಲ್ಲೇ ಇದ್ದ ಬೆಂಚ್ ಮೇಲೆ ಕುಳಿತು ಕೆಲವರು ಸಮೋಸಾ ಸವಿಯುತ್ತಿದ್ದರು. ಅಲ್ಲಿ ಸಮೋಸಾಗಳು ತುಂಬಾ ಚೆನ್ನಾಗಿರುತ್ತವೆ ಎಂಬುದು ಅಲ್ಲಿನ ಜನರು ಹೇಳಿಕೊಳ್ಳುವ ಮಾತು. ಆ ಬಂಡಿಯ ಯಜಮಾನನ ಹೆಸರು ರವಿ. ಅವನ ವಯಸ್ಸು 33 ವರ್ಷ. ರವಿ ಪ್ರತಿದಿನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ರವಿ ಅಂದರೆ ಅಲ್ಲಿರುವ ಎಲ್ಲರಿಗೂ ತುಂಬಾ ಅಭಿಮಾನ. ಆ ದಿನ ಕೂಡ ಪ್ರತಿದಿನದ ಹಾಗೆ ರವಿಯ ಬಂಡಿಯ ಹತ್ತಿರ ಕೆಲವರು ಸಮೋಸಾ ತಿನ್ನುತ್ತಿದ್ದರು. ರವಿ ಕೂಡ ಸಮೋಸಾ ಕಟ್ಟುವ ಕೆಲಸದಲ್ಲಿ ಬ್ಯುಸಿ ಆಗಿದ್ದನು. ಅಷ್ಟರಲ್ಲಿ ಅವನ ಬಂಡಿಯ ಹತ್ತಿರ ಒಂದು ಕೈ ಕಾಣಿಸಿತು. ಆ ಕೈ ಒಂದು ಚಿಕ್ಕ ಮಗುವಿನದ್ದು. ಅವಳು ಬಂದು ರವಿಯನ್ನು, ಅಣ್ಣ, ನನಗೊಂದು ಸಮೋಸಾ ಕೊಡ್ತೀಯಾ ಎಂದು ತುಂಬಾ ದೀನವಾಗಿ ಕೇಳಿದಳು. ಆಗ ಇದ್ದಕ್ಕಿದ್ದಂತೆ ರವಿಯ ಕಣ್ಣು ಆ ಮಗುವನ್ನು ನೋಡಿತು. ಆ ಮಗುವಿಗೆ 5 ವರ್ಷ ಇರಬಹುದು. ಪಾಪ, ಊಟ ಮಾಡಿ ತುಂಬಾ ದಿನ ಆದ ಹಾಗಿದೆ. ತಿನ್ನಲು ಸಿಗದೆ ಸಣ್ಣಗೆ ಕೃಶವಾಗಿ ಹೋಗಿದ್ದಾಳೆ. ಹರಿದು ಹೋದ ಬಟ್ಟೆಗಳನ್ನು ಧರಿಸಿದ್ದಾಳೆ. ರವಿಗೆ ಅವಳನ್ನು ನೋಡಿದ ತಕ್ಷಣ ಪಾಪ ಅನ್ನಿಸಿತು. ರವಿ ಏನು ಕೇಳದೆ ಒಂದು ಸಮೋಸಾವನ್ನು ಆ ಮಗುವಿನ ಕೈಗೆ ಕೊಟ್ಟನು. ಅಷ್ಟರಲ್ಲಿ ಆ ಮಗುವಿನ ಹಿಂದಿನಿಂದ ಒಂದು ಧ್ವನಿ ಬಂತು. ಬೇಡ ಎಂದಿತು. ಸಮೋಸಾ ಕೊಡಬೇಡಿಯೇ ಎಂದು. ಯಾರದು ಎಂದು ನೋಡಿದರೆ ಅದು ಒಬ್ಬ ಮಹಿಳೆಯ ಧ್ವನಿ. ಅವಳೇ ಆ ಮಗುವಿನ ತಾಯಿ. ಹೆಸರು ಸರಿತಾ. ಸರಿತಾ ರವಿಯೊಂದಿಗೆ, ಕ್ಷಮಿಸಿ, ನಾವು ಭಿಕ್ಷೆ ಬೇಡುವವರಲ್ಲ. ಮಗು ಊಟ ಮಾಡಿ 2 ದಿನ ಆಗಿದೆ. ಪಾಪ ಹಸಿವು ತಡೆಯಲಾರದೆ ನಿಮ್ಮನ್ನು ಕೇಳಿದ್ದಾಳೆ. ದಯವಿಟ್ಟು ಏನು ಅಂದುಕೊಳ್ಳಬೇಡಿಯೇ ಎಂದು ಹೇಳಿ ಸಮೋಸಾವನ್ನು ವಾಪಸ್ ಕೊಡಲು ಹೋದಳು. ಅವಳು ಕೂಡ ತುಂಬಾ ಸುಸ್ತಾಗಿ ಬಟ್ಟೆಗಳೆಲ್ಲಾ ಕೊಳೆಯಾಗಿದ್ದವು. ರವಿ ಅವಳನ್ನು ನೋಡಿ ಅಂದುಕೊಂಡನು, ಇನ್ನು ಈ ಕಾಲದಲ್ಲಿ ಇಂತಹ ವ್ಯಕ್ತಿಗಳು ಇದ್ದಾರಾ? ಹಸಿವು ಆದರೂ ಕೂಡ ಆತ್ಮಾಭಿಮಾನವನ್ನು ಬಿಟ್ಟುಕೊಡುತ್ತಿಲ್ಲವಲ್ಲ ಎಂದು ಮನಸ್ಸಲ್ಲೇ ಅಂದುಕೊಂಡನು. ಆಗ ರವಿ ಅವಳೊಂದಿಗೆ, ನೀವು ಇತ್ತ ಬಂದು ಮೊದಲು ಕೂತುಕೊಳ್ಳಿ. ಮೊದಲು ಈ ಸಮೋಸಾ ನೀವು ತಿನ್ನಿ, ಆ ಮಗುವಿಗೂ ತಿನ್ನಿಸಿಗೆ ಎಂದು ಬೆಂಚ್ ತೋರಿಸಿದನು. ಸರಿತಾ ನಿಧಾನವಾಗಿ ಬಂದು ಅಲ್ಲಿ ಕುಳಿತಳು. ಸರಿತಾ ಮತ್ತು ಅವಳ ಮಗಳು ಇಬ್ಬರೂ ಸಮೋಸಾ ತಿಂದು ಹಸಿವು ನೀಗಿಸಿಕೊಂಡರು. ಆಗ ಸರಿತಾ ಕಣ್ಣಲ್ಲಿ ನೀರು ಬಂತು. ಇಲ್ಲಿಯವರೆಗೂ ಯಾರೂ ಕೂಡ ತನ್ನನ್ನು ಆದರಿಸಿದ್ದಿಲ್ಲ. ಅದು ನೆನಪಾಗಿ ಕಣ್ಣೀರು ಹಾಕಿದಳು. ರವಿ ತನ್ನ ಕೆಲಸದಲ್ಲಿ ಮುಳುಗಿ ಹೋದನು. ಸಮೋಸಾ ಕಟ್ಟುವುದು, ತಯಾರು ಮಾಡುವುದು, ಹೀಗೆ. ಅಷ್ಟರಲ್ಲಿ ಸರಿತಾ ಮುಖದಲ್ಲಿ ಸಮೋಸಾ ತಿಂದ ಮೇಲೆ ಸ್ವಲ್ಪ ಶಕ್ತಿ ಬಂದ ಹಾಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅಲ್ಲಿ ಆ ಬೆಂಚ್ ಮೇಲೆಯೇ ಇಬ್ಬರು ತುಂಬಾ ಹೊತ್ತು ಕುಳಿತಿದ್ದರು. ಕೆಲಸ ಎಲ್ಲಾ ಮುಗಿದ ನಂತರ ರವಿ ಬಂದು ಬೆಂಚ್ ಮೇಲೆ ಕುಳಿತು ಸರಿತಾಳ ಬಳಿ, ನೀವ್ಯಾರು? ಎಲ್ಲಿ ಇರುತ್ತೀರಾ? ಏನಾಯ್ತು ಎಂದು ಕೇಳಿದನು. ಆದರೆ ಸರಿತಾ ಏನು ಮಾತನಾಡಲಿಲ್ಲ. ರವಿ ಮತ್ತೆ ಹೇಳಿದನು, ನೀವು ನನ್ನನ್ನು ನಂಬಬಹುದು. ನಿಮಗೆ ಹೇಳಬೇಕೆಂದರೆ ಹೇಳಿ, ಇಲ್ಲದಿದ್ದರೆ ತೊಂದರೆ ಇಲ್ಲ ಎಂದನು. ಆಗ ಸರಿತಾ, ನಾವು ಈ ಮಧ್ಯೆ ಇಲ್ಲಿಗೆ ಬಂದೆವು. ಇವಳು ನನ್ನ ಮಗಳು ಅನ್ವಿ. ಕೆಲವು ದಿನಗಳ ಹಿಂದೆ ನನ್ನ ಗಂಡ ಅನಾರೋಗ್ಯದ ಕಾರಣದಿಂದ ತೀರಿಕೊಂಡರು. ಆ ನಂತರ ನನ್ನ ಅತ್ತೆಯ ಮನೆಯಲ್ಲಿ ನನಗೆ ಕಿರುಕುಳ ಜಾಸ್ತಿ ಆಯಿತು. ನನ್ನನ್ನು ಮನೆಯಲ್ಲಿ ಇರಬೇಡ, ಹೊರಟು ಹೋಗು ಎಂದು ಹೇಳಿ ನನ್ನನ್ನು ಮತ್ತು ನನ್ನ ಮಗಳನ್ನು ಮನೆಯಿಂದ ಹೊರಗೆ ಹಾಕಿದರು. ಏನು ಮಾಡಬೇಕೋ ತಿಳಿಯದು, ಎತ್ತ ಹೋಗಬೇಕೋ ತಿಳಿಯದು. ಹಾಗೆ 2 ದಿನಗಳಿಂದ ಏನೂ ತಿಂದಿಲ್ಲ ಎಂದು ನಡೆದಿದ್ದೆಲ್ಲ ಹೇಳಿದಳು. ಅಷ್ಟರಲ್ಲಿ ಮತ್ತೆ ರವಿಯೊಂದಿಗೆ ಹೇಳಿದಳು, ನಾನು ಏನಾದರೂ ಕೆಲಸ ಮಾಡಿಕೊಳ್ಳಬೇಕು ಎಂದುಕೊಂಡಿದ್ದೇನೆ. ನನಗೆ ಏನಾದರೂ ಕೆಲಸ ಕೊಡಿಸಿ ಎಂದು ಕೇಳಿದಳು. ರವಿ ಸರಿತಾ ಮತ್ತು ಅನ್ವಿಯನ್ನು ನೋಡುತ್ತಲೇ ಇದ್ದನು. ರವಿಗೆ ಅವರನ್ನು ನೋಡಿ ಪಾಪ ಅನ್ನಿಸಿತು. ರವಿ ಇನ್ನೂ 2 ಸಮೋಸಾಗಳನ್ನು ಇಬ್ಬರಿಗೂ ಕೊಟ್ಟನು. ರವಿ ಸರಿತಾಳಿಗೆ ಹೇಳಿದನು, ಕೆಲವೊಮ್ಮೆ ಜೀವನ ನಮಗೆ ಪರೀಕ್ಷೆ ಇಡುತ್ತದೆ. ಆದರೆ ಅದರಲ್ಲಿ ನಾವು ಸೋಲಬಾರದು. ಅದನ್ನು ದಾಟಿ ಎದುರು ನಿಲ್ಲಬೇಕು. ನಾನು ನಿಮಗೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದನು. ರವಿಯು ಆ ಬಂಡಿಯ ಹಿಂದೆಯೇ ಇದ್ದ ಒಂದು ಚಿಕ್ಕ ಗುಡಾರವನ್ನು ತೋರಿಸಿದನು. ಇದು ನನ್ನದಲ್ಲ, ಆದರೆ ನಾನೇ ಇದನ್ನು ತಯಾರು ಮಾಡಿದ್ದು. ಇವತ್ತಿನಿಂದ ನೀವು ಇದರಲ್ಲಿ ಇರಬಹುದು. ಆ ಮಾತಿಗೆ ಸರಿತಾ ಶಾಕ್ ಆದಳು. ತಕ್ಷಣ ಸರಿತಾ ರವಿಯೊಂದಿಗೆ, ಬೇಡರಿ, ನಾನು ಯಾರಿಗೂ ಭಾರವಾಗಿ ಇರಲು ಇಷ್ಟಪಡುವುದಿಲ್ಲ ಎಂದು ಹೇಳಿದಳು. ರವಿ ತಕ್ಷಣ ಸರಿತಾಳೊಂದಿಗೆ, ಇದು ಭಾರವಲ್ಲ, ಕೆಲಸ ಸಿಗುವವರೆಗೂ ಇದ್ದು ಆಮೇಲೆ ಹೋಗಬಹುದು. ಪಾಪುಗೆ ಕೂಡ ಸ್ವಲ್ಪ ಆಸರೆ ಸಿಕ್ಕ ಹಾಗೆ ಇರುತ್ತೆ ಅಲ್ವಾ ಎಂದು ಹೇಳಿದನು.
ಸರಿತಾ ರವಿಯ ಕಣ್ಣುಗಳಲ್ಲಿ ನೋಡಿದಳು. ಸರಿ ಎಂದು ಹೇಳಿ ಸರಿತಾ ಅಲ್ಲೇ ಇರಲು ನಿರ್ಧರಿಸಿದಳು. ಅದು ನೋಡಲು ಗುಡಾರವೇ ಆದರೂ ಕೂಡ ಅವಳಿಗೆ ಅದು ಒಂದು ರಾಜಮಹಲ್ನಂತೆ ಅನ್ನಿಸಿತು. ಅನ್ವಿ ಅಲ್ಲೇ ತುಂಬಾ ಹೊತ್ತು ಆಟವಾಡಿದಳು. ಹಾಗೆ ಸರಿತಾ ಅಲ್ಲೇ ಇದ್ದು ಬಿಟ್ಟಳು. ರವಿ ಅವರಿಗೆ ಒಂದು ಚಿಕ್ಕ ಬಾಕ್ಸ್ ಕೊಟ್ಟನು. ಅದರಲ್ಲಿ ಕೆಲವು ಬಟ್ಟೆಗಳು ಇದ್ದವು. ಅವುಗಳನ್ನು ಹಾಕಿಕೊಳ್ಳಿ ಎಂದು ಹೇಳಿ ಹೊರಟು ಹೋದನು. ಮಾರನೇ ದಿನ ಬೆಳಿಗ್ಗೆ ಆಗುತ್ತಿದ್ದಂತೆ ರವಿ ಬಂದು ಅಂಗಡಿ ತೆರೆದು ಸಮೋಸಾಗಳನ್ನು ಹಾಕುತ್ತಿದ್ದನು. ಸರಿತಾ ಹೊರಗೆ ಬಂದು ನೋಡುವಷ್ಟರಲ್ಲಿ ತುಂಬಾ ಜನ ಸೇರಿದ್ದರು. ಸ್ವಲ್ಪ ಹೊತ್ತಿಗೆ ಫ್ರೆಶ್ ಆಗಿ ಅಲ್ಲಿಗೆ ಬಂದಳು. ಬಂದು ರವಿಯೊಂದಿಗೆ ನನಗೆ ಜಿಲೇಬಿ ಮಾಡುವುದು ಬರುತ್ತದೆ. ನಾನು ನಮ್ಮ ಮನೆಯ ಹತ್ತಿರ ಜಿಲೇಬಿ ಹಾಕಿದರೆ ಎಲ್ಲರೂ ತಿನ್ನುತ್ತಿದ್ದರು. ನೀವು ಸರಿ ಅಂದರೆ ಸಮೋಸಾಗಳ ಜೊತೆಗೆ ಜಿಲೇಬಿ ಕೂಡ ಹಾಕಿ ಮಾರಾಟ ಮಾಡೋಣ ಎಂದು ಹೇಳಿದಳು. ರವಿಗೆ ಈ ಐಡಿಯಾ ತುಂಬಾ ಇಷ್ಟವಾಯಿತು. ಆ ಮರುದಿನ ರವಿ ತನ್ನ ಬಂಡಿಯ ಪಕ್ಕದಲ್ಲೇ ಸ್ವಲ್ಪ ಖಾಲಿ ಜಾಗ ತೋರಿಸಿ, ಇದೇ ನಿಮ್ಮ ಕಿಚನ್ ಅಂದುಕೊಳ್ಳಿ, ಇಲ್ಲಿ ನೀವು ಜಿಲೇಬಿ ತಯಾರು ಮಾಡಬಹುದು ಎಂದು ತೋರಿಸಿದನು. ಸರಿತಾಗೆ ತುಂಬಾ ಸಂತೋಷವಾಯಿತು. ಮರುದಿನ ರವಿ ತೋರಿಸಿದ ಜಾಗದಲ್ಲಿ ಒಂದು ಸ್ಟವ್ ಇಟ್ಟುಕೊಂಡು ಜಿಲೇಬಿ ಮಾಡಲು ಶುರು ಮಾಡಿದಳು. ರವಿ ಸರಿತಾ ಹಾಕುತ್ತಿದ್ದ ಜಿಲೇಬಿಯ ವಾಸನೆ ನೋಡುತ್ತಾ, ವಾಸನೆ ತುಂಬಾ ಅದ್ಭುತವಾಗಿದೆ ಅಂದುಕೊಂಡನು. ಅಷ್ಟರಲ್ಲಿ ಅಲ್ಲೇ ಇದ್ದ ಕೆಲವರು, ನಮಗೆ ಸಮೋಸಾಗಳ ಜೊತೆಗೆ ಜಿಲೇಬಿ ಕೂಡ ಬೇಕು ಎಂದು ಕೇಳಿದರು. ಹಾಗೆ ಜಿಲೇಬಿ ಕೂಡ ಮಾರಾಟಕ್ಕೆ ಸಿದ್ಧವಾಯಿತು. ಆ ದಿನ ಪೂರ್ತಿ ಅನೇಕ ಜನರು ಜಿಲೇಬಿಗಳನ್ನು ಖರೀದಿಸಿದರು. ಆ ದಿನ ಸಂಜೆ ಬಂದ ಹಣದಲ್ಲಿ ಜಿಲೇಬಿಗಳಿಗೆ ಬಂದ ಹಣವನ್ನು ರವಿ ಸುನೀತಾಳಿಗೆ ಕೊಟ್ಟನು. ಸುನೀತಾ, ನನಗೆ ಬೇಡ, ಇದು ನಿಮ್ಮ ಹಣ ಎಂದು ಹೇಳಿದಳು. ಆಗ ರವಿ, ಇದು ನಿಮ್ಮ ಕಷ್ಟದ ಸಂಪಾದನೆ, ನೀವೇ ಇಟ್ಟುಕೊಳ್ಳಬೇಕು ಎಂದು ಹೇಳಿ ಆ ಹಣವನ್ನು ಸುನೀತಾಳಿಗೆ ಕೊಟ್ಟನು. ಸುನೀತಾಳ ಕಣ್ಣಲ್ಲಿ ನೀರು ತುಂಬಿದವು. ಆ ದಿನದಿಂದ ರವಿಯ ಅಂಗಡಿಯಲ್ಲಿ ಸಮೋಸಗಳ ಜೊತೆಗೆ ಜಿಲೇಬಿಗಳು ಸಹ ಇರುತ್ತವೆ ಎಂದು ಎಲ್ಲರಿಗೂ ತಿಳಿಯಿತು. ಬಂದ ಪ್ರತಿಯೊಬ್ಬರೂ ಸಮೋಸಗಳ ಜೊತೆಗೆ ಜಿಲೇಬಿಗಳನ್ನು ಸಹ ಖರೀದಿಸಲು ಪ್ರಾರಂಭಿಸಿದರು. ಬಹುಬೇಗನೆ ಆ ಜಿಲೇಬಿಗಳಿಗೆ ಉತ್ತಮ ಹೆಸರು ಬಂದಿತು. ಒಂದು ದಿನ ರವಿ ಸುನೀತಾಳೊಂದಿಗೆ, ನಿಮ್ಮ ಕೈಯಲ್ಲಿ ಏನೋ ತಿಳಿಯದ ಶಕ್ತಿ ಇದೆ, ನಿಮ್ಮ ಜಿಲೇಬಿಗಳು ತುಂಬಾ ರುಚಿಯಾಗಿರುತ್ತವೆ ಎಂದು ಹೇಳಿದನು. ಆಗ ಸುನೀತಾ ಹೇಳಿದಳು, ನಾನು ಮತ್ತು ನನ್ನ ಗಂಡ ಒಂದು ಚಿಕ್ಕ ಅಂಗಡಿ ತೆರೆಯೋಣ ಎಂದುಕೊಂಡಿದ್ದೆವು. ನಾನು ಜಿಲೇಬಿಗಳನ್ನು ಮಾಡಿದರೆ ಅವರು ಮಾರಾಟ ಮಾಡುವುದು ಎಂದು. ಆದರೆ ಅದು ಆಗಲಿಲ್ಲ. ಅಂದುಕೊಂಡಿದ್ದು ಒಂದು, ಆಗಿದ್ದು ಇನ್ನೊಂದು ಎಂದು ಹೇಳಿದಳು. ರವಿ ಅದನ್ನು ಕೇಳಿ ಸ್ವಲ್ಪ ಸಮಯ ಮೌನವಾಗಿ ಇದ್ದನು. ಆ ದಿನವೂ ರವಿ ಆ ಹಣವನ್ನು ಸುನೀತಾಳಿಗೆ ಕೊಟ್ಟನು. ಹೀಗೆ ಪ್ರತಿದಿನ ಬೆಳಿಗ್ಗೆ ರವಿಗಿಂತ ಮುಂಚೆಯೇ ಸುನೀತಾ ಬಂದು ಎಲ್ಲವನ್ನೂ ಗುಡಿಸಿ ಸ್ವಚ್ಛಗೊಳಿಸಿ ಒಲೆ ಹಚ್ಚುತ್ತಿದ್ದಳು. ಬಹುಬೇಗನೆ ಅವರ ಬಂಡಿಗಾಡಿ ತುಂಬಾ ಪ್ರಸಿದ್ಧವಾಯಿತು. ಸುನೀತಾ ಬಂದ ನಂತರದಿಂದ ಅವರ ವ್ಯಾಪಾರವೂ ಚೆನ್ನಾಗಿ ಅಭಿವೃದ್ಧಿಯಾಯಿತು. ಸುನೀತಾ ಸಹ ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದಳು. ಅನ್ವಿಯನ್ನು ಶಾಲೆಗೆ ಸೇರಿಸಿದಳು. ಮಗು ಪ್ರತಿದಿನ ಶಾಲೆಗೆ ಹೋಗುತ್ತಿತ್ತು. ಸುನೀತಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಳು. ರವಿ ಸಹ ತನ್ನ ಕೈಲಾದ ಸಹಾಯ ಮಾಡುತ್ತಾ ಕಷ್ಟಪಡುತ್ತಿದ್ದನು. ಅನ್ವಿ ಪ್ರತಿದಿನ ಶಾಲೆಯಿಂದ ಬಂದ ನಂತರ ಅಲ್ಲೇ ಆಟವಾಡುತ್ತಿದ್ದಳು. ಕೆಲವು ಬಾರಿ ಅನ್ವಿ ತನ್ನ ತಾಯಿಯ ಬಳಿ, ನಾನು ಸಹ ಜಿಲೇಬಿಗಳನ್ನು ಮಾಡುತ್ತೇನೆ ಎಂದು ಹಠ ಮಾಡುತ್ತಿದ್ದಳು. ಕೆಲವು ಬಾರಿ ಹಣವನ್ನು ಲೆಕ್ಕ ಹಾಕುತ್ತಾ ಅಲ್ಲೇ ಆಟವಾಡುತ್ತಿದ್ದಳು. ಹೀಗಿರುವಾಗ ಒಂದು ದಿನ, ಆ ದಿನ ತುಂಬಾ ಜನಸಂದಣಿ ಇತ್ತು. ಆಗಲೇ ಅನ್ವಿ ರವಿ ಬಳಿಗೆ ಬಂದಳು. ಅನ್ವಿಯನ್ನು ನೋಡಿ ರವಿ, ಏನಾಯಿತು ನನ್ನ ಪುಟ್ಟಮ್ಮನಿಗೆ ಇಂದು ಎಂದು ಕೇಳಿದನು. ಆಗ ಅನ್ವಿ ರವಿಯ ಬಳಿ, ನೀವು ನಮ್ಮಮ್ಮನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದಳು. ರವಿ ತಕ್ಷಣ ಆಘಾತಗೊಂಡನು. ಇದೇನು ಪ್ರಶ್ನೆ ಎಂದು ರವಿ ಕೇಳಿದನು. ಪಾಪ ಅಮಾಯಕಳಾದ ಅನ್ವಿಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ಅವಳಿಗೆ ಏನೂ ತಿಳಿದಿರಲಿಲ್ಲ. ತಿಳಿದೂ ತಿಳಿಯದ ವಯಸ್ಸು ತಾನೇ. ಅನ್ವಿ ಹೇಳಿದಳು, ನೀವು ಮದುವೆಯಾದರೆ ಅಮ್ಮ ಇನ್ನೂ ಸಂತೋಷವಾಗಿರುತ್ತಾಳೆ, ನಾನು ಕೂಡ ಎಂದು ಹೇಳಿದಳು. ಆ ದಿನ ಸಂಜೆ ವ್ಯಾಪಾರ ಮುಗಿದ ನಂತರ ರವಿ ಕೆಲವು ಸಮೋಸಗಳನ್ನು ಅನ್ವಿಗೆ ಕೊಟ್ಟನು. ಕೊಟ್ಟು ಸುನೀತಾಳ ಬಳಿ, ನೀನು ನಿನ್ನ ಮಗಳಿಗೆ ಉತ್ತಮ ಮೌಲ್ಯಗಳನ್ನು ಕಲಿಸಿದ್ದೀಯಾ, ನಿಜವಾಗಿಯೂ ಇದು ಅದ್ಭುತ ಎಂದು ಹೇಳಿದನು. ನಂತರ ರವಿ ಅನ್ವಿಯೊಂದಿಗೆ, ನೀನು ನನ್ನನ್ನು ಅಪ್ಪ ಎಂದು ಕರೆಯಬಹುದು, ನಾನು ನಿನಗೆ ಒಬ್ಬ ತಂದೆಯಾಗಿ ಯಾವಾಗಲೂ ಜೊತೆಗಿರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು. ಅದನ್ನು ಕೇಳಿದ ಸುನೀತಾ ಏನೂ ಮಾತನಾಡಲಿಲ್ಲ. ಸುನೀತಾಳ ಕಣ್ಣಲ್ಲಿ ನೀರು ತುಂಬಿದವು. ಮರುದಿನ ಬೆಳಿಗ್ಗೆ 10 ಗಂಟೆಗೆ ಬಂಡಿಯ ಬಳಿ ಜನಸಂದಣಿ ಕಡಿಮೆಯಾದಾಗ ರವಿ ಸುನೀತಾಳೊಂದಿಗೆ, ಇಂದು ಬೆಳಿಗ್ಗೆಯೇ ಅಂಗಡಿ ಮುಚ್ಚಿ ಹತ್ತಿರದ ದೇವಸ್ಥಾನದಲ್ಲಿರುವ ಅನಾಥ ಮಕ್ಕಳ ಬಳಿಗೆ ಹೋಗೋಣ ಎಂದು ಹೇಳಿದನು. ಸುನೀತಾ ತಕ್ಷಣ ಸರಿಯೇ ಎಂದು ಹೇಳಿದಳು. ಹಾಗೆ ಆ ದಿನ ರವಿ ಮತ್ತು ಸುನೀತಾ ಇಬ್ಬರು ಸೇರಿ ಅನಾಥ ಮಕ್ಕಳಿಗೆ ಸಮೋಸಗಳು ಮತ್ತು ಜಿಲೇಬಿಗಳನ್ನು ಹಂಚಿದರು. ಅವರು ತುಂಬಾ ಸಂತೋಷಪಟ್ಟರು. ಆ ನಂತರದ ದಿನ ಮತ್ತೆ ಯಥಾ ಪ್ರಕಾರ ತಮ್ಮ ಕೆಲಸ ಪ್ರಾರಂಭವಾಯಿತು. ಆ ದಿನ ಒಬ್ಬ ಹುಡುಗಿ ಸುನೀತಾಳಿಗೆ, ಅಮ್ಮ, ಎಲ್ಲರೂ ನಿಮ್ಮ ಬಗ್ಗೆಯೇ ಮಾತನಾಡುತ್ತಿದ್ದಾರೆ ಎಂದು ಹೇಳಿದಳು. ಸುನೀತಾ ತುಂಬಾ ದುಃಖಿತಳಾದಳು. ನನ್ನಿಂದಾಗಿ ಯಾವುದೇ ಪಾಪ ತಿಳಿಯದ ರವಿ ಅವರ ಬಗ್ಗೆಯೂ ಜನರು ಕೆಟ್ಟದಾಗಿ ಮಾತನಾಡುತ್ತಿದ್ದಾರೆ ಎಂದು ವಿಷಾದದಿಂದ ಕುಳಿತಳು. ಸಂಜೆ ರವಿ ಬರುವಷ್ಟರಲ್ಲಿ ಸುನೀತಾ ಏನೋ ಯೋಚಿಸುತ್ತಾ ಕುಳಿತಿದ್ದಳು. ರವಿ ಹತ್ತಿರ ಬಂದು, ಏನಾಯಿತು ಎಂದು ಕೇಳಿದಾಗ ನಡೆದದ್ದನ್ನು ಹೇಳಿದಳು. ರವಿ ಅವರೇ, ನನ್ನಿಂದಾಗಿ ನಿಮ್ಮ ಗೌರವಕ್ಕೆ ಮಸಿ ಅಂಟುತ್ತಿದೆ. ನಾನು ಇದ್ದರೆ ಇದು ಇನ್ನೂ ಹೆಚ್ಚಾಗುತ್ತದೆ. ನಾನು ಇಲ್ಲದಿದ್ದರೆ ಈ
ಸಮಸ್ಯೆ ಇರುವುದಿಲ್ಲ ಎಂದು ಹೇಳಿದಳು. ಆಗ ರವಿ ಅವಳೊಂದಿಗೆ, ಸುನೀತಾ, ನನ್ನ ಉದ್ದೇಶಗಳು ಸರಿಯಲ್ಲ ಎಂದು ನಿನಗೆ ಎಂದಾದರೂ ಅನಿಸಿದೆಯೇ ಎಂದು ಕೇಳಿದನು. ಇಲ್ಲ ಎಂದು ಸುನೀತಾ ತಕ್ಷಣವೇ ಉತ್ತರಿಸಿದಳು. ಹಾಗಾದರೆ ನಾವು ಯಾರೋ ಗೊತ್ತಿಲ್ಲದವರನ್ನು ನೋಡಿ ನೀವೇಕೆ ಹೆದರುತ್ತಿದ್ದೀರಿ? ಹಸಿದಿರುವ ಮಗುವಿಗೆ ಸಮೋಸಗಳನ್ನು ಕೊಡುವಾಗ ಮಾನವೀಯತೆಯನ್ನು ನೋಡದ ಸಮಾಜಕ್ಕೆ ನಾವೇಕೆ ಉತ್ತರ ಹೇಳಬೇಕು ಎಂದು ರವಿ ಪ್ರಶ್ನಿಸಿದನು. ನೀವು ನನ್ನ ಜೀವನವನ್ನು ಚೆನ್ನಾಗಿ ನೋಡಿಕೊಂಡಿದ್ದೀರಿ, ನನ್ನ ವ್ಯಾಪಾರವನ್ನಲ್ಲ. ಸುನೀತಾ, ಈಗ ಯಾರಾದರೂ ಬೆರಳು ತೋರಿಸಿದರೆ ನಾನು ಉತ್ತರ ಕೊಡುತ್ತೇನೆ, ನೀವು ಚಿಂತಿಸಬೇಡಿ ಎಂದು ಹೇಳಿದನು. ಸುನೀತಾಳ ಕಣ್ಣುಗಳು ನೀರಿನಿಂದ ತುಂಬಿದವು. ಈ ಉತ್ತರವೇ ಅವಳಿಗೆ ಮತ್ತೆ ತಲೆ ಎತ್ತಿ ಬದುಕಲು ಕಲಿಸಿತು. ಮರುದಿನ ರವಿ ಬಂಡಿಯ ಮೇಲೆ ಒಂದು ಹೊಸ ಬೋರ್ಡ್ ಅನ್ನು ಹಾಕಿದನು. ರವಿ ಸುನೀತಾ ಜಿಲೇಬಿ ಸಮೋಸಾ ಸ್ಟಾಲ್, ಇಲ್ಲಿ ರುಚಿಗಿಂತ ಹೆಚ್ಚು ಮಾನವೀಯತೆಯಿಂದ ಬಡಿಸಲಾಗುತ್ತದೆ ಎಂದು ಬೋರ್ಡ್ ಹಾಕಿದನು. ಈಗ ಸ್ಥಳೀಯ ಜನರ ದೃಷ್ಟಿಯಲ್ಲಿ ಈ ಬೋರ್ಡ್ ಆಶ್ಚರ್ಯವನ್ನುಂಟು ಮಾಡಲಿಲ್ಲ. ರವಿ ಹಾಕಿಸಿದ ಆ ಬೋರ್ಡ್ ಆ ಪ್ರದೇಶದಲ್ಲಿ ಸಂಚಲನವನ್ನು ಮೂಡಿಸಿತು. ಆದರೆ ಈಗ ಯಾರು ಅವರನ್ನು ಏನು ಮಾತನಾಡುತ್ತಿಲ್ಲ, ಏಕೆಂದರೆ ರವಿಯ ನಿರ್ಧಾರದಲ್ಲಿ ಯಾವುದೇ ನಟನೆ ಇರಲಿಲ್ಲ. ಒಂದು ನಿಜವಾದ ಹೃದಯದ ಪ್ರತಿಧ್ವನಿ ಇತ್ತು. ಸುನೀತಾ ಈಗ ಹಿಂದಿಗಿಂತ ಹೆಚ್ಚು ಧೈರ್ಯಶಾಲಿಯಾಗಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಇನ್ನೂ ಯಾವುದೋ ತಿಳಿಯದ ಭಯವಿತ್ತು. ಇವೆಲ್ಲವೂ ಯಾವುದಾದರೂ ಒಂದು ದಿನ ಮುರಿದು ಬೀಳುತ್ತವೆಯೇ ಎಂದು. ಒಂದು ದಿನ ರಾತ್ರಿ ಬಂಡಿಯನ್ನು ಮುಚ್ಚಿದ ನಂತರ ರವಿ ಸುನೀತಾ ಮತ್ತು ಅನ್ವಿಯನ್ನು ಪಕ್ಕದಲ್ಲಿರುವ ಬೆಂಚ್ ಮೇಲೆ ಕುಳಿತುಕೊಳ್ಳಲು ಕೇಳಿಕೊಂಡನು. ಜಿಲೇಬಿಯ ಪರಿಮಳ ಇನ್ನೂ ಮಸ್ಕು ಬೆಳಕಿನಲ್ಲಿ ಗಾಳಿಯಲ್ಲಿ ತೇಲುತ್ತಿತ್ತು. ರವಿ ತನ್ನ ಜೇಬಿನಿಂದ ಒಂದು ಚಿಕ್ಕ ಉಂಗುರವನ್ನು ಹೊರತೆಗೆದನು. ತೆಗೆದು ಸುನೀತಾಳೊಂದಿಗೆ, ಸುನೀತಾ, ನೀವು ಮೊದಲು ನನ್ನ ಬಂಡಿಯ ಬಳಿಗೆ ಬಂದಾಗ ನಿಮ್ಮ ಕಣ್ಣುಗಳಲ್ಲಿ ಹಸಿವನ್ನು ತೋರಿಸಲಿಲ್ಲ, ಆತ್ಮಗೌರವವನ್ನು ತೋರಿಸಿದ್ದವು. ಇದಕ್ಕಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ. ನಾನು ದೊಡ್ಡ ಮನುಷ್ಯನಲ್ಲ, ಆದರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬಲ್ಲೆ. ನೀವು ನನ್ನ ಜೀವನ ಸಂಗಾತಿಯಾಗುತ್ತೀರಾ ಎಂದು ಕೇಳಿದನು. ಸುನೀತಾಳ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಅವಳು ಬಹಳ ಹೊತ್ತು ಏನು ಮಾತನಾಡಲಿಲ್ಲ. ಆ ಸಮಯದಲ್ಲಿ ಜಿಲೇಬಿ ತಿನ್ನುತ್ತಾ ನಗುತ್ತಿದ್ದ ಅನ್ವಿಯ ಕಡೆಗೆ ನೋಡಿದಳು. ಸುನೀತಾ ಕಣ್ಣೀರು ಒರೆಸಿಕೊಂಡು, ರವಿ ಅವರೇ, ನಾನು ಇನ್ನು ಮುಂದೆ ಭಯಪಡುವುದಿಲ್ಲ. ನಿಮ್ಮಂತಹ ಒಳ್ಳೆಯ ವ್ಯಕ್ತಿಯನ್ನು ಯಾರು ಬೇಡ ಎನ್ನುತ್ತಾರೆ ಹೇಳಿ ಎಂದಳು. ರವಿ ನಕ್ಕು ಉಂಗುರವನ್ನು ಅವಳ ಕೈಯಲ್ಲಿಟ್ಟನು. ಇದನ್ನು ನೋಡಿದ ಅನ್ವಿ ಸಂತೋಷದಿಂದ ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದಳು. ರವಿ ಮತ್ತು ಸುನೀತಾಳ ಕಣ್ಣುಗಳು ತೇವಗೊಂಡವು. ಒಂದು ಭಾನುವಾರದಂದು ಒಂದು ಚಿಕ್ಕ ದೇವಸ್ಥಾನದಲ್ಲಿ ಕೆಲವು ಹತ್ತಿರದ ಬಂಧುಗಳ ನಡುವೆ ಅವರ ವಿವಾಹವು ಸರಳವಾಗಿ ನಡೆಯಿತು. ಆ ಪ್ರದೇಶದಲ್ಲಿ ಯಾರೂ ಅವಳನ್ನು ನಿರ್ಗತಿಕ ಮಹಿಳೆ ಎಂದು ಕರೆಯುವುದಿಲ್ಲ. ಈಗ ಎಲ್ಲರೂ ಅತ್ತಿಗೆ ಎಂದು ಕರೆಯುತ್ತಿದ್ದಾರೆ. ಈಗ ಅವರ ವ್ಯಾಪಾರವು ಹಿಂದಿಗಿಂತಲೂ ತುಂಬಾ ಚೆನ್ನಾಗಿ ನಡೆಯುತ್ತಿದೆ. ಜಿಲೇಬಿ ಮತ್ತು ಸಮೋಸಗಳು ಚೆನ್ನಾಗಿ ಮಾರಾಟವಾಗುತ್ತಿವೆ. ಅನ್ವಿ ಚೆನ್ನಾಗಿ ಶಾಲೆಗೆ ಹೋಗುತ್ತಾಳೆ. ರವಿ ಈಗ ಮನೆ ಖರೀದಿಸಲು ಸಿದ್ಧನಾಗುತ್ತಿದ್ದಾನೆ. ಹೀಗೆ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ ಎಂದುಕೊಂಡಿದ್ದ ಸುನೀತಾಳಿಗೆ ರವಿ ಒಂದು ನೆರಳಾದನು. ರವಿ ಮತ್ತು ಸುನೀತಾ ಈಗ ತುಂಬಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದಾರೆ. ಅವರ ಒಬ್ಬಳೇ ಮಗಳು ಅನ್ವಿ ಸಹ ತುಂಬಾ ಸಂತೋಷವಾಗಿದ್ದಾಳೆ. ಯಾರಾದರೂ ತನ್ನ ತಂದೆ ಯಾರು ಎಂದು ಕೇಳಿದರೆ ರವಿ ಎಂದು ಹೇಳುತ್ತಿದ್ದಳು. ಹೀಗೆ ಅವರ ವ್ಯಾಪಾರವು ಚೆನ್ನಾಗಿ ನಡೆಯಲು ಪ್ರಾರಂಭಿಸಿತು. ಫ್ರೆಂಡ್ಸ್, ಈ ಕತೆ ನಿಮಗೆ ಹೇಗನಿಸಿತು? ನೀವು ಕಥೆಯಲ್ಲಿ ಲೀನವಾಗಿದ್ದೀರಿ ತಾನೆ? ಈ ಕತೆ ನಿಮಗೆ ಹೇಗನಿಸಿತು ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆಯೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.